ಅಕ್ಟೋಬರ್ನಲ್ಲಿ ನಿಂತು ಹೋಗುತ್ತಾ ಗೃಹಜ್ಯೋತಿ? ಗಾಂಧಿ ಜಯಂತಿ ಬಳಿಕ ಎಲ್ಲರಿಗೂ ಸಿಗಲ್ವಾ ಫ್ರೀ ಕರೆಂಟ್? ಎಸ್, ಅಕ್ಟೋಬರ್ನಲ್ಲಿ ನಿಂತು ಹೋಗುತ್ತಾ ಗೃಹಜ್ಯೋತಿ? ಗಾಂಧಿ ಜಯಂತಿ ಬಳಿಕ ಎಲ್ಲರಿಗೂ ಸಿಗಲ್ವಾ ಹಾಗಿದ್ರೆ ಫ್ರೀ ಕರೆಂಟ್? ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಗೆ ಮುಂದಾಗಿದೆ ಸರ್ಕಾರ. ಬೆಸ್ಕಾಂ ಸೇರಿ ಎಲ್ಲಾ ಎಸ್ಕಾಂಸ್ಗಳಲ್ಲೂ ಪರಿಶೀಲನೆಗೆ ವೇಗವಾಗಿದೆ. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಮನೆ ಮನೆಗೆ ಹೋಗಿ ಸರ್ವೆಯನ್ನ ಮಾಡಲಾಗ್ತಿದೆ. ಮೀಟರ್ ರೀಡರ್ ಹಾಗೂ ಒಬ್ಬ ಸಿಬ್ಬಂದಿಯಿಂದ ಮನೆ ಮನೆ ಸರ್ವೆಯನ್ನ ಮಾಡಲಾಗ್ತಿದೆ. ಪ್ರತಿದಿನ 90,000 ಮನೆ ಸರ್ವೆ ಮಾಡಲಿದ್ದಾರೆ ಸಿಬ್ಬಂದಿಗಳು. ಬೆಸ್ಕಾಂ ವ್ಯಾಪ್ತಿಯ 68 ಲಕ್ಷ ಮನೆಗಳ ಪೈಕಿ 40 ಲಕ್ಷ ಫಲಾನುಭವಿಗಳಿದ್ದಾರೆ. ಮನೆ ಮನೆ ಸರ್ವೆ ಮುಗಿಸೋದಕ್ಕೆ 13 ದಿನಗಳ ಡೆಡ್ಲೈನ್ ಕೊಟ್ಟಿದೆ ಸರ್ಕಾರ. ನೋಂದಣಿ ಬಳಿಕ ಸರ್ಕಾರಕ್ಕೆ ಮಾಹಿತಿ ನೀಡಲಿರುವ ಎಸ್ಕಾಂಗಳು ಅಕ್ಟೋಬರ್ನಲ್ಲಿ ನಿಂತು ಹೋಗುತ್ತಾ ಹಾಗಿದ್ರೆ ಗೃಹಜ್ಯೋತಿ? ಗಾಂಧಿ ಜಯಂತಿ ಆದ್ಮೇಲೆ ಎಲ್ರಿಗೂ ಸಿಗೋದಿಲ್ವಾ, ಫ್ರೀ ಕರೆಂಟ್ ಇಲ್ವಾ ಹಾಗಿದ್ರೆ ಅನ್ನುವಂಥ ಪ್ರಶ್ನೆ ಕಾಡ್ತಿದೆ. ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಬೆಸ್ಕಾಂ ಸೇರಿ ಎಲ್ಲ ಎಸ್ಕಾಂಸ್ಗಳಲ್ಲೂ ಕೂಡ ಪರಿಶೀಲನೆಗೆ ವೇಗವನ್ನು ಹಾಕಿದೆ. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಮನೆ ಮನೆಗೆ ಹೋಗಿ ಸರ್ವೆ ಮೀಟರ್ ರೀಡರ್ ಮಾಡೋದಕ್ಕೆ ಮತ್ತು ಸಿಬ್ಬಂದಿಯಿಂದ ಮನೆ ಮನೆ ಸರ್ವೆ ಮಾಡೋದಕ್ಕೆ ಪ್ರತಿದಿನ 90,000 ಮನೆಯನ್ನ ಸರ್ವೆ ಮಾಡಲಿದ್ದಾರೆ ಸಿಬ್ಬಂದಿಗಳು. ಬೆಸ್ಕಾಂ ವ್ಯಾಪ್ತಿಯ 68 ಲಕ್ಷ ಮನೆಗಳ ಪೈಕಿ ಆದ್ರೆ 40 ಲಕ್ಷ ಫಲಾನುಭವಿಗಳ ಮನೆ. ಇಷ್ಟು ಮನೆಗಳನ್ನ ಸರ್ವೆ ಮುಗಿಸೋದಕ್ಕೆ 13 ದಿನಗಳ ಡೆಡ್ಲೈನ್ ಕೊಟ್ಟಿದೆ ಸರ್ಕಾರ. ಇಷ್ಟು ದಿನಗಳ ಒಳಗೆ ಸರ್ವೆ ಮಾಡಿ ಮುಗಿಸ್ಬೇಕು.